ಗೊಬ್ಬರ ತಿಪ್ಪೆ ಯಾವತ್ತೂ ಬಿಸಿಲಿಗೆ ಮಾಡಬಾರ್ದು ನಾವು. ನೋಡಿ, ನಾವು ಮಾಡಿರೋ ಗೊಬ್ಬರ ತಿಪ್ಪೆ ಅಲ್ಲಿ ದೂರ ನೋಡಿದರೆ ನಡೆ ಗೊಬ್ಬರ ತಿಪ್ಪೆ ಕಾಣಿಸ್ತಾ ಇದೆ. ಅದ್ರ ಪಕ್ಕದಲ್ಲೇ ನಮ್ಮದು ಈ ಟ್ರೆಡಿಷ್ನಲ್ ಗೊಬ್ಬರ ತಿಪ್ಪೆ ಇದೆ. ಇಲ್ಲಿ ನೆರಳೆ ಇರುತ್ತೆ, ಯಾವಾಗಲೂ ಬಿಸಿಲೇ ಬರಲ್ಲ. ಇಲ್ಲಿ ಹುಣಸೆ ಮರ ಇದೆ, ಅದ್ರ ಪಕ್ಕ ನೇರಳೆ ಮರ ಕೂಡ ಇದೆ, ಕಾಡು ಮರ ಇದೆ. ಅದ್ರ ಕೆಳಗಡೆ ಗೊಬ್ಬರ ತಿಪ್ಪೆ ಇರೋದ್ರಿಂದ ಬಿಸಿಲು ಬರಲ್ಲ. ಆ ಕಡೆ ಅಡಿಕೆ ಮರಗಳು ಅಡ್ಡಾಗ್ತವೆ. ಸೊ ಗೊಬ್ಬರ ತಿಪ್ಪೆ ಯಾವತ್ತೂ ಈ ರೀತಿ ನೆರಳಲ್ಲಿರಬೇಕು. ಸ್ವಲ್ಪ ಬಿಸಿಲು ಬರುತ್ತೆ ಅಷ್ಟೇ, ಅಷ್ಟೊಂದು ಬಿಸಿಲು ಬರಲ್ಲ. ಇದೆಲ್ಲ ಮರಗಳಿರೋದ್ರಿಂದ ಫುಲ್ ನೆರಳಿರುತ್ತೆ. ಇಲ್ಲಿ ಒಂದು ಮರ ಇದೆ ದೊಡ್ಡದಾಗಿ, ಹಾಗಾಗಿ ಈ ಪ್ರದೇಶ ಫುಲ್ ನೆರಳಿರುತ್ತೆ. ಮುಂಚೆ ಮುಂದೆ ಅಲ್ಲಿತ್ತು ಗೊಬ್ಬರ ತಿಪ್ಪೆ ಬಿಸಿಲಲ್ಲಿ, ತುಂಬ ಸುಡೋದು ಬಿಸಿಲಿಗೆ. ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮಗೂ ಇದೆಲ್ಲ ನಾಲೆಡ್ಜ್ ಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಕ್ರಮೇಣವಾಗಿ ಇದನ್ನು ತೆಗೆದುಬಿಟ್ಟು ನಾವು ನಡೆ ಗೊಬ್ಬರ ತಿಪ್ಪೆಗೆ ಹಾಕ್ತೀವಿ ಜಾಸ್ತಿ ಆದಾಗ. ಗೊಬ್ಬರ ತಿಪ್ಪೆಗಳು ಚೆನ್ನಾಗಿರಬೇಕು ಮೊದಲನೇದಾಗಿ. ಇಲ್ಲಿ ಇಷ್ಟೊಂದು ಜಾಗ ಇದೆ, ಎಷ್ಟೊಂದು ಮಲ್ಚಿಂಗ್ ಆಗಿದೆ ನೋಡಿ, ನ್ಯಾಚುರಲ್ ಮಲ್ಚಿಂಗ್ ಆಗಿದೆ ಎಲ್ಲ ಫುಲ್ಲು. ಈ ಮರದ ಬಿದ್ದುಬಿಟ್ಟು ಈ ಜಾಗದಲ್ಲಿ ಇನ್ನೊಂದು ಗೊಬ್ಬರ ತಿಪ್ಪೆ ಮಾಡಬೇಕಂತ ಇದೆ. ಪ್ರತಿ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 6ರಿಂದ 7 ಟ್ರ್ಯಾಕ್ಟರ್ ಉತ್ಕೃಷ್ಟವಾದ ಮನೆ ಗೊಬ್ಬರ ನಾವೇ ಮಾಡಿಕೊಂಡ್ರೆ ಗದ್ದೆಗೂ ಆಗುತ್ತೆ, ತೋಟಕ್ಕೂ ಆಗುತ್ತೆ, ಮತ್ತು ಎರೆಹುಳ ಗೊಬ್ಬರ ಮಾಡಿ ನಮಗೂ ಬಳಸ್ಕೊಬೋದು. ಜಾಸ್ತಿ ಆದರೆ ಸೇಲು ಮಾಡ್ಕೊಬೋದು. ಹಾಗಾಗಿ ಗೊಬ್ಬರ ತಿಪ್ಪೆನ ಚೆನ್ನಾಗಿ ಮಾಡಿ, ನೆರಳಲ್ಲೇ ಮಾಡಿ ಆದಷ್ಟು.